20,000ಕ್ಕೂ ಹೆಚ್ಚು ಜನ ಬಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸ್ಕ್ರೂಟ್ನಿ ಮಾಡಿ ಬೇರೆ ಬೇರೆ ಇಲಾಖೆ ಕಳಿಸಿದ್ದೀವಿ. ಆ ಸಂಬಂಧಪಟ್ಟ ಇಲಾಖೆಗೆ ಬೆಂಗಳೂರು ನಗರದ ಎಲೆಕ್ಷನ್ ನಡೀತಾ ಇತ್ತು, ನಾಳೆ ಕ್ಲೋಸ್ ಆಗ್ತದೆ. ಅದಾದಮೇಲೆ ಎಂಡಾರ್ಸ್ಮೆಂಟ್ಗಳೆಲ್ಲ ಅವರೆಲ್ಲ ವಾಪಸ್ ಹೋಗ್ತದೆ. ನಾವು ಪ್ರತಿಯೊಂದು ಕೂಡ ರೆಕಾರ್ಡ್ ಮಾಡ್ತಾಯಿದ್ದೀವಿ. ಯಾವುದು ಕಾನೂನು ಬಾಡಿಯಲ್ಲಿ ಸಹಾಯ ಮಾಡ್ಬೋದು, ಯಾರಿಗೆ ಕೆಲವ್ರದೆಲ್ಲ ಖಾತೆ ಇದೆ, ರೆವಿನ್ಯೂ ವಿಚಾರ ಇದೆ, ಕೆಲವರು ಅವ್ರಿಗೆ ಕಾರ್ಡ್ಗಳ ವಿಚಾರ ಮಾತಾಡ್ತಾ ಇದ್ದಾರೆ. ಎಲ್ಲ ಕೂಡ ಏನೇನು ಕೇಳ್ತಾ ಇದ್ದಾರೆ, ಕುಡಿಯೋ ನೀರು, ಬ್ರಿಡ್ಜು, ರೋಡ್ಗಳು ಸಮಸ್ಯೆ ಇದೆ, ಇವೆಲ್ಲ ಕೂಡ ಕೇಳ್ತಾ ಇದ್ದಾರೆ. ಆಮೇಲೆ ಭಾಳ ವೈಯಕ್ತಿಕವಾದಂಥ ಪ್ರಾಬ್ಲಮ್ಸು ಇದೆ, ಸಾರ್ವಜನಿಕರ ಪ್ರಾಬ್ಲಮ್ ಜೊತೆ ವೈಯಕ್ತಿಕವಾದ ಪ್ರಾಬ್ಲಮ್ಮು ಇದೆ. ನಮ್ಮ MLA ಅವರು ಕೂಡ ತಿಳಿಸಿದ್ದಾರೆ, ಸೋಮಶೇಖರ್ ಅವರು ತಿಳಿಸಿದ್ದಾರೆ. ರಾಜರ್ಷಿನಗರ ಕ್ಷೇತ್ರದಲ್ಲಿ ಅವ್ರು ಮುನ್ನತ್ತ ಅವರೇನು ಕೇಳಲಿಲ್ಲ, ಜಸ್ಟ್ ಜನರಲಾಗಿ ಮಾತಾಡಿ ಹೋದರು. ಆದರೆ ನಮ್ಮ ಸುರೇಶ್ ಅವರು ಕೆಲವು ಪ್ರಸ್ತಾವನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಕುಸುಮಾ ಅವರು ಕೂಡ ಅವ್ರ ಕರೆಗೆ ಎಲ್ಲ ಅರ್ಜಿಗಳನ್ನೆಲ್ಲ ತಂದುಕೊಟ್ಟಿದ್ದಾರೆ. ಇವೆಲ್ಲ ಪರಿಶೀಲನೆ ಮಾಡ್ತೀವಿ. ಸೊ ಯಾವ ರೀತಿ ಜನ ಉತ್ಸಾಹದಿಂದ ಬಂದು ಅವರ ದುಃಖ ದುಮ್ಮಾನಗಳನ್ನು, ನೋವುಗಳನ್ನು ಹೇಳ್ತಾ ಇದ್ದಾರೆ ಅಂತ ತಾವೇ ಗಮನಿಸ್ತಾ ಇದ್ದೀರಿ. ಸೊ ಆದಷ್ಟು ನಾನು ಎಲ್ಲರಿಗೂ ಕೂಡ ಅವ್ರಿಗೆ ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀನಿ.